ಎಲ್ಲವೂ ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ. ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರನಿಗೆ ಅಶೋಕ್ಗೆ ಮಾತಾಡೋಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರು ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ. ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರನಿಗೆ ಅಶೋಕ್ಗೆ ಮಾತಾಡೋಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರು ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ. ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರನಿಗೆ
ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರೇ ಎಲ್ಲವೂ ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದ್ರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದ್ರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ. ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕೆ ಹಿಡಿದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರಂಗೆ ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರೇ ಎಲ್ಲವೂ ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದ್ರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದ್ರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ. ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕೆ ಹಿಡಿದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರಂಗೆ ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರೇ ಎಲ್ಲವೂ ಕೂಡ ಒಳ್ಳೆಯದ್ದೇ ಆಗುತ್ತೆ, ಏನೇ ಆದ್ರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆ ಚರ್ಚೆ, ಸಚಿವ ಸಂಪುಟದ ಪುನರ್ರಚನೆ ಚರ್ಚೆಗಳಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬದಲಾಗುತ್ತೋ ಪುನರ್ರಚನೆ ಆಗುತ್ತೋ ಏನೇ ಆದ್ರೂ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಗೊಂದಲ ಇಲ್ಲದೆ ಒಳ್ಳೆಯ ತೀರ್ಮಾನ ಆಗುತ್ತದೆ. ಮಂಡ್ಯದಲ್ಲಿ ಈ ರೀತಿಯಾಗಿ ಸಚಿವ ಚಲುವರಾಯಸ್ವಾಮಿಯವರು ಕೊಟ್ಟಿರುವಂತಹ ಹೇಳಿಕೆ, ನಮ್ಮಲ್ಲಿ ಬಿಜೆಪಿಯಂತೆ ಗೊಂದಲಗಳು ಆಗೋದಿಲ್ಲ, ಎಲ್ಲವೂ ಸುಸೂತ್ರವಾಗುತ್ತೆ, ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನ ಮಾಡಲಿದೆ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರು ಇಲ್ಲಿ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ ಬಿ ಜೆ ಪಿ ಥರ ಆಗಲ್ಲ.
ಬಿ ಜೆ ಪಿನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕೆ ಹಿಡಿದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ ಬಿ ಜೆ ಪಿಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜೇಂದ್ರಂಗೆ ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರು